ಹರಿಕೃಷ್ಣ ಪುನರೂರು. ಮಂಗಳೂರಿನಾದ್ಯಂತ ಇವರ ಹೆಸರನ್ನ ಕೇಳದವರಿಲ್ಲ. ವ್ಯವಹಾರ ಚತುರರು, ಸಾಹಿತ್ಯ ಪ್ರೇಮಿಗಳು, ಕಲಾ ಪೋಷಕರೂ ಆದ ಹರಿಕೃಷ್ಣ ಪುನರೂರು ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ನಿರತರು. ತಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗಾಗಿ ಧರ್ಮದರ್ಶಿ ಎಂಬ ಬಿರುದನ್ನ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ 75ರ ಸಂಭ್ರಮ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ 2018 ಸೌರಭರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಂಗಳದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸೌರಭರತ್ನ 2018 ಕಾರ್ಯಕ್ರಮದಲ್ಲಿ 75ರ ಸಂಭ್ರಮದಲ್ಲಿರುವ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಸೌರಭರತ್ನ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಾಧನೆ ಕೈದ ಸಾಧಕರು ನಡೆದು ಬಂದ ಹಾದಿ, ಸನ್ಮಾನ ಸ್ವೀಕರಿಸಿದ ಸಾಧಕರ ಮಾತುಗಳೇನು, ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ ಮನದಾಳದ ಮಾತುಗಳೇನು, ಸೌರಭರತ್ನ ಪ್ರಶಸ್ತಿ ಕಾರ್ಯಕ್ರಮ ಹೇಗಿತ್ತು ಬನ್ನಿ ನಮಗೆ ತೋರಿಸ್ತೀವಿ ನೋಡಿ. ಈ ವರ್ಷ ನಮ್ಮದೊಂದು ದೊಡ್ಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದು ಮಲೇಷ್ಯಾದಲ್ಲಿ ಈ ಸಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಈ ವರ್ಷ ನಮ್ಮ ಮಂಗಳಾಂಬೆ ಕ್ಷೇತ್ರದಲ್ಲಿ ನಮ್ಮ ಪುನರೂರು ಅವರ 75ನೇ ವರ್ಷದ ಒಂದು ಕಾರ್ಯಕ್ರಮ ಒಂದು 75ನೇ ವರ್ಷದ ಒಂದು ಹುಟ್ಟಿದಬ್ಬ ಆಚರಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತು. ಅದರಿಂದ ನಾನು ನಿಜಕ್ಕೂ ಧನ್ಯ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಶ್ರೀ ಗುರು ರಾಘವೇಂದ್ರ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಗಾಯನದಲ್ಲಿ ಶ್ರೀಮತಿ ಆಶಾ ಬದರಿನಾಥ್, ಸಹ ಗಾಯನದಲ್ಲಿ ಕುಮಾರಿ ಕೀರ್ತನಾ, ಕುಮಾರಿ ನಿಖಿತಾ, ಕುಮಾರಿ ಪುಣ್ಯ, ಕುಮಾರಿ ಗಾಯತ್ರಿ ಇವರಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸುಗಮ ಸಂಗೀತ ಪ್ರಾರಂಭವಾಗಲಿದೆ. ಶ್ರೀಮತಿ ಆಶಾ ಬದರಿನಾಥ್ ಇವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಕುಮಾರಿ ಕೀರ್ತನಾ ಮತ್ತು ಕುಮಾರಿ ನಿಖಿತಾ, ಕುಮಾರಿ ಪುಣ್ಯ, ಕುಮಾರಿ ಗಾಯತ್ರಿ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಈಗ ಸುಗಮ ಸಂಗೀತಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ಅವರು ಬೆಂಗಳೂರಿನಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಂಥ ಪ್ರದೀಪ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ಆ ತಾಯಿ ಮಂಗಳಾದೇವಿ ಎಲ್ಲರಿಗೂ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಆ ದೇವಿ ನಮ್ಮ ಮೇಲೆ ಆಶೀರ್ವದಿಸಲಿ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮೊಳಗಿಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ.
ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವನ್ಯಾರಮ್ಮ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಹಾಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ. ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ಉಯ್ಯಾಲೆ ಚಂಪಾಲೆ ಉಯ್ಯಾಲೆ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಹಾಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ನಾರಾಯಣೆ ನಮೋಸ್ತುತೆ. ನಾರಾಯಣೆ ನಮೋಸ್ತುತೆ. ಹಲವಾರು ಕ್ಷೇತ್ರ ಸುತ್ತಿ ಬಂದೆ ನಿಲ್ಲಿಗೆ ಅಮ್ಮ ಚಾಮುಂಡಿ ದೇವಿ ನಿನ್ನ ಪಾದ ಸೇವೆಗೆ. ಚಾಮುಂಡಿ ದೇವಿ ನಿನ್ನ ಪಾದ ಸೇವೆಗೆ. ಚಾಮುಂಡಿ ದೇವಿ ನಿನ್ನ ಪಾದ ಸೇವೆಗೆ. ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ ಓಡಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಸತಂತಿಹರನು ಬಡಿದೆಚ್ಚರಿಸು ಕಚಾಡುವರನು ಕೂಡಿಸಿ ಒಲಿಸು. ಸತಂತಿಹರನು ಬಡಿದೆಚ್ಚರಿಸು ಕಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರ್ ಸುರಿಸು. ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರೆದಲ್ಲಿ ಅರಸು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಗಿರಿವನ ಸಂಪದ ಎರಡು ಬದಿ ಕನ್ನಡ ಎನ್ನುವುದು ಜೀವನದಿ. ಗಿರಿವನ ಸಂಪದ ಎರಡು ಬದಿ ಕನ್ನಡ ಎನ್ನುವುದು ಜೀವನದಿ. ಆ ಶಿಖರಗಳು ರಣ್ಣನ ಉನ್ನತ ಧವಳಗಿರಿ. ಪಂಪ ಮಹಾಚಲ ಜೋಡಿ ಶಿಖರಗಳು ರಣ್ಣನ ಉನ್ನತ ಧವಳಗಿರಿ. ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಜರಿ. ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರ
ಸಂಗೀತ ನಡೆಸಿಕೊಟ್ಟಂಥ ಶ್ರೀಮತಿ ಆಶಾ ಬದ್ರಿನಾಥ್, ಸಹಗಾಯನದಲ್ಲಿ ಕುಮಾರಿ ಕೀರ್ತನ, ಕುಮಾರಿ ನಿಖಿತಾ, ಕುಮಾರಿ ಪುಣ್ಯ, ಕುಮಾರಿ ಗಾಯತ್ರಿ ಇವರೆಲ್ಲರಿಗೂ ನಮ್ಮ ಕಥಾಬಿಂದು ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈಗ ಶ್ರೀ GK ಜಯರಾಮ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಶ್ರೀ ಶಿವರಾಜ್ ಪುತ್ತೂರು ತವಿಲ್ನಲ್ಲಿ, ಶ್ರೀ ನಾಗರಾಜ್ ಮೈಸೂರು, ಶ್ರೀ ರಘುನಾಥ್ ಮೂಡಬಿದ್ರೆ ಇವರಿಂದ ಸ್ಯಾಕ್ಸೋಫೋನ್ ವಾದನ. ಶ್ರೀ GK ಜಯರಾಮ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ ಇವರಿಗೆ ಧನ್ಯವಾದಗಳು. ಶ್ರೀ ಶಿವರಾಜ್ ಪುತ್ತೂರು ತವಿಲ್ನಲ್ಲಿ, ಶ್ರೀ ನಾಗರಾಜ್ ಮೈಸೂರು, ಶ್ರೀ ರಘುನಾಥ್ ಮೂಡಬಿದ್ರೆ ಇವರಿಗೆ ಧನ್ಯವಾದಗಳು. ಹರಿಕೃಷ್ಣಪ್ಪನವರು, ಕೆ ಲಕ್ಷ್ಮಿಯವರು, ಶ್ರೀ ಮಾಧವರಾವ್, ಶ್ರೀ MP ಸುವರ್ಣ ಇವರೆಲ್ಲರನ್ನೂ ನಾನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕುಮಾರಿ ಕಸ್ತೂರಿಯವರಿಂದ ಒಂದು ಪ್ರಾರ್ಥನೆ.
ಕರುಣಾಳು ಬಾ ಬೆಳಕಿ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕಿ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ವಂದನೆಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಂಬೈನಿಂದ ಆಗಮಿಸಿದ ಪ್ರಭಾ ಎನ್ ಸುವರ್ಣರವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸುತ್ತಿದ್ದೇನೆ.
ಅವತರಿಸಿದ ಧರ್ಮರಾಯ ಮಹಾರಾಜರು ನೀವು. ದಯೆಯೇ ಧರ್ಮವೇ ನಿಮ್ಮ ಆದರ್ಶ, ನೀವೇ ನಮಗೆ ಮಾರ್ಗದರ್ಶಿ, ನಮ್ಮ ಶ್ರೀರಕ್ಷೆ. ಹರಿಹರರ ಪ್ರೇರಣೆಯಂತೆ, ಹಿರಿಯರ ಆಣತಿಯಂತೆ ಕೃಷ್ಣನ ಸನ್ನಿಧಾನದಲ್ಲಿ ನಿಮಗೆ ಶ್ರೀಕೃಷ್ಣನೇ ಒಲಿದು ನಿಮ್ಮಿಂದ 100 ಜನಕ್ಕೆ ಪುನರ್ವಸತಿಯನ್ನು ಕಲ್ಪಿಸಿದ ಕಲ್ಪತರು ನೀವು. ನನ್ನಂಥ 100 ಲೇಖಕರನ್ನು ಬೆಳೆಸಿದ ನೀವು 100 ವರ್ಷ ಬಾಳಿ ಇನ್ನು 100 ಲೇಖಕರು ಬೆಳಕಿಗೆ ಬರುವಂತಾಗಲಿ ಎಂದು ಮಂಗಳಾಂಬೆಯಲ್ಲಿ ಬೇಡುವ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಇವರಿಗೆ ನಮ್ಮ ಮನದಾಳದ ವಂದನೆಗಳು. ಈಗ ಹರಿಕೃಷ್ಣ ಪುನರೂರು ಅವರ ಬಗ್ಗೆ ಮಾಧವರಾವ್ 2 ಶುಭ ನುಡಿಗಳನ್ನು ಹೇಳಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ. ಇಲ್ಲಿ ಸ್ಯಾಕ್ಸೋಫೋನ್ ನುಡಿಸಿದಂಥ ಶ್ರೀ ನಾಗರಾಜ್ ಮೈಸೂರು ಇವರು ಡೋಲು ವಾದಕರು. ಇವರಿಗೆ ನಮ್ಮ ಧರ್ಮದರ್ಶಿಯವರು ಒಂದು ಸರ್ಟಿಫಿಕೇಟ್ ಕೊಡಬೇಕಂತ ಕೇಳಿಕೊಳ್ತೇನೆ.
ಸಮ್ಮುಖದಲ್ಲಿ ಗೌರವಿಸಿ ನೀಡಿದ ಪ್ರಶಸ್ತಿ ಸೌರಭ ರತ್ನ ಪ್ರಶಸ್ತಿ.
ಮಂಗಳಾದೇವಿಯನ್ನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈಗ ಒಂದು ಹರಿಕೃಷ್ಣ ಪುನರೂರವರ 75ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಒಂದು ಹಾಡನ್ನು ರಚನೆ ಮಾಡ್ತಾ ಇದ್ದೇನೆ. ಶುಭಾಶಯ ಇದು ಶುಭಾಶಯ, ಜನ್ಮದಿನದ 100 ಶುಭಾಶಯ. ಶುಭಾಶಯ ಇದು ಶುಭಾಶಯ, ಜನ್ಮದ 100 ಶುಭಾಶಯ. ಕಳೆದ ಇಂದು 75 ವರುಷ ನಿಮ್ಮ ಹುಟ್ಟು ಹಬ್ಬದ ಹರುಷ. ಶುಭಾಶಯ ಇದು ಶುಭಾಶಯ. ವಾರ್ಷಿಕ ಗುರುಪೂಜೆಯ ಸಂದರ್ಭದಲ್ಲಿ NP ಸುವರ್ಣ ದಂಪತಿಗಳನ್ನು ಸನ್ಮಾನಿಸಿದ್ದಾರೆ. ನಮ್ಮ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಾಹಿತ್ಯ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರ 75ನೇ ಕಾರ್ಯಕ್ರಮಕ್ಕೆಂದೇ ದೂರದ ಮುಂಬೈಯಿಂದ ದಂಪತಿಗಳು ಆಗಮಿಸಿದ್ದಾರೆ. ಅವರಿಗೆಲ್ಲ ನಮ್ಮೆಲ್ಲರ ಅಂದರೆ ಇಂದು ಸೌರಭಾರತ್ನ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಎಲ್ಲ ಸಾಧಕರ ಪರವಾಗಿ ಅಭಿನಂದನೆಗಳು. ಪುನರೂರು 75ರ ಸಂಭ್ರಮ 75ರ ಸಂಭ್ರಮ ಅವರಿಗೆ ದೇವರು 100 ವರ್ಷಗಳನ್ನು ಕೊಟ್ಟು ನಮಗೆ ಅದರಲ್ಲಿ ಭಾಗವಹಿಸುವ ಭಾಗ್ಯವನ್ನು ಕೊಡಲೆಂದು ನಾನು ಎಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ನಾನು ಕೇವಲ ಮೂರು ಸಾಲಿನ ಶ್ಲೋಕವನ್ನು ಹೇಳ್ತೇನೆ. ಪೃಥ್ವಿಯಲ್ಲಿ 3 ರತ್ನಗಳಿದೆ. ಪೃಥ್ವಿಯಾಂ 3 ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಜಗತ್ತಿನಲ್ಲಿ 3 ರತ್ನವಿದೆ ಅಂತೆ. ಒಂದು ಅನ್ನ, ಸೆಕೆಂಡ್ ನೀರು, 3ನೇದು ಭಾಷೆ ನಾಲಿಗೆ. ಆ ಸುಭಾಷಿತ ಒಳ್ಳೆದಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದು ನಮ್ಮ ಹರಿಕೃಷ್ಣ ಪುನರೂರಲ್ಲಿ 3 ರತ್ನ ಕೂಡ ಇದೆ. ನಮಗೆ 100 ವರ್ಷದ ಸಂಭ್ರಮಕ್ಕೆ ಬರುವ ಭಾಗ್ಯವನ್ನು ಕೊಡಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿ ಮುಗಿಸ್ತೇನೆ ನನ್ನ ಭಾಷಣವನ್ನು. ಸನ್ಮಾನಿತರೆ, ಆತ್ಮೀಯ ಬಂಧುಗಳೇ, ಈಗಾಗಲೇ ಸೌರವ ಪ್ರಶಸ್ತಿಯನ್ನೆಲ್ಲ ಸ್ವೀಕರಿಸಿದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸಬೇಕು. ಪ್ರಾಯ ಮುಖ್ಯ ಅಲ್ಲ, ಸಾಧನೆ ಮಾಡಬೇಕು. ನಮ್ಮಿಂದ ಬಡತನದಲ್ಲಿರುವವರನ್ನು ಮೇಲೆತ್ತುವಂಥ ಕೆಲಸ ಮಾಡಿದರೆ ಅದೇ ದೊಡ್ಡ ಸಾಧನೆ, ಅದೇ ದೇವರ ಸೇವೆ. ಏನೇ ಇರಲಿ, ಇವತ್ತು ಪ್ರದೀಪ್ರವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡುವ. ಎಲ್ಲರಿಗೂ ಶುಭವಾಗಲಿ. ಸಾಹಿತ್ಯ ವೇದಿಕೆಯ ಒಂದು ಆಶ್ರಯದಲ್ಲಿ ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಪುನೂರವರ 75ರ ಸಂಭ್ರಮದ ಒಂದು ಶುಭ ಸಂದರ್ಭದಲ್ಲಿ ತಾಯಿ ಮಂಗಲಾಂಬಿಕೆಯ ಆಶೀರ್ವಾದವನ್ನು ಬೇಡುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಪ್ರದೀಪ್ ಕುಮಾರ್ ಅವರು ಅಳವಡಿಸಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಧ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಪುನೂರವರು ಸಾಹಿತ್ಯಕ್ಕೆ, ಸಾಹಿತ್ಯ ಸಂಘಟನೆಗೆ, ಕಲಾವಿದರಿಗೆ ಎಲ್ಲ ರೀತಿಯ ಎಲ್ಲ ವಿಧಗಳಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದವರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಾನು ಅವರ ಮಾರ್ಗದರ್ಶನ ಪಡೆದೇ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅವರ 75ನೆಯ ಒಂದು ಸಂಭ್ರಮದ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಧರ್ಮದರ್ಶಿ ಹರಿಕೃಷ್ಣಪ್ಪನವರು ನಮ್ಮ ಜೊತೆ, ಇಡೀ ಸಮಾಜದ ಜೊತೆ 100 ಕಾಲ ಬಾಳಿ ಬದುಕಲಿ, ಅವರಿಂದ ಇನ್ನಷ್ಟು ಸಮಾಜಕ್ಕೆ ಸೇವೆ ದೊರಕುವಂತಾಗಲಿ ಅಂತೇಳಿ ಶ್ರೀ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಾ, ಅದೇ ರೀತಿ ನಮ್ಮ ಪ್ರದೀಪ್ ಕುಮಾರ್ ಅವರು ಒಂದು ಸಂಘಟನೆಯನ್ನು ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಆ ಸಂಘಟನೆಯನ್ನು ಮಾಡಿದ ಮೇಲೆ ಆ ಸಂಘಟನೆಗೆ ತಕ್ಕಂತೆ ಅದನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಆ ಸಂಘಟನೆಯನ್ನು ಸ್ಥಾಪನೆ ಮಾಡಿದವರ ಮೇಲೆ ಇರ್ತದೆ. ಅದನ್ನು ಪ್ರದೀಪ್ ಕುಮಾರ್ ಅವರು ಮತ್ತು ಅವರ ಬಂಧು ಬಳಗದವರು ಆ ಒಂದು ಸಂಘಟನೆಯನ್ನು ಮಾಡುವುದರ ಮೂಲಕ ಸಾಹಿತ್ಯದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯರೇ, ಪ್ರತಿ ವರ್ಷ ಪ್ರದೀಪ್ ಕುಮಾರ್ ಅವರು 10 ಹಲವು ಕಾರ್ಯಕ್ರಮ ಮಾಡುತ್ತಾ ಬಂದು ತಮ್ಮ ವಿದ್ಯೆಯನ್ನು ಕಲಿತಂಥ ಶಾಲೆಯಲ್ಲಿ ಕೂಡ ಕಾರ್ಯಕ್ರಮ, ನಾನು ಮತ್ತು ಪುನರವರು ಮೈಸೂರಲ್ಲಿ ಕೂಡ ನಡೆದಂಥ ಕಾರ್ಯಕ್ರಮ ನಾವು ಹೋಗಿದ್ದೇವೆ. ಪ್ರತಿ ವರ್ಷ ವಿವಿಧ ರೀತಿಯ ಸೇವೆ ಸಲ್ಲಿಸಿದಂಥ ಗಣ್ಯರಿಗೆ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಪುಸ್ತಕ ಪ್ರಕಟಿಸುವಂಥ ಮತ್ತು ಇಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ. ಮತ್ತು ಹರಿಕೃಷ್ಣ ಪುನೂರರಂತೂ ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳು ಇದ್ದುಕೊಂಡು ಎಲ್ಲ ಕಾರ್ಯಕ್ರಮ ಕೂಡ ಪ್ರೋತ್ಸಾಹಿಸುವವರು. ನನ್ನಂಥ 10 ಹಲವು ಮಂದಿಗೆ ಸಹಕಾರವನ್ನು ನೀಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದವರು ಪುನೂರವರು. ಅವರ 75ನೇ ವರ್ಷದ ಹರ್ಷದ ಈ ಸಂಭ್ರಮದಲ್ಲಿ ಅವರಿಗೆ ಗೌರವ ಅರ್ಪಣೆ ಬೇರೆ ಬೇರೆ ಕಡೆಯಲ್ಲಿ ನಡೆಯುತ್ತಾ ಉಂಟು. ಪ್ರದೀಪ್ ಕುಮಾರ್ ಕೂಡ ಮಂಗಳದೇವಿಯ ಈ ಸನ್ನಿಧಿಯಲ್ಲಿ ಅವರಿಗೆ ಗೌರವ ಅರ್ಪಣೆ ಮಾಡಿದ್ದಾರೆ. ಅವರಿಗೆ ಇನ್ನಷ್ಟು ದೇವರು ಆರೋಗ್ಯವನ್ನು ಕೊಟ್ಟು ಅವರ ಆಯುಷ್ಯವನ್ನು ವೃದ್ಧಿಸಿ ಅವರಿಗೆ ಇಂತಹ ಸಾಹಿತ್ಯದ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಪರಮಾತ್ಮ ಅವರಿಗೆ ಕರುಣಿಸಲಿ. ಪ್ರದೀಪ್ ಕುಮಾರ್ಗೆ ಇನ್ನಷ್ಟು ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಮತ್ತು ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಗಣ್ಯರು ಕೂಡ ಅವರಿಗೆ ಸನ್ಮಾನ ಆಗಿದೆ. ಅವರ ಮೂಲಕ ಇನ್ನಷ್ಟು 10 ಹಲವು ಕಾರ್ಯಕ್ರಮ ಜರಗಲಿ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಅಪರೂಪದ ಚಿತ್ರಕಲಾವಿದ BK ಮಾಧವರಾವ್ ಇವರನ್ನು ಅಭಿನಂದಿಸಬೇಕಾಗಿ ಪ್ರದೀಪ್ ಕುಮಾರ್ ಇವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಕಠ್ಮಂಡು ನೇಪಾಳದಲ್ಲಿ ನಡೆದ ಇಂಡೋ ನೇಪಾಳ ಸೆಮಿನಾರ್ನಲ್ಲಿ ರೈಸಿಂಗ್ ಹಾಗೂ ಟ್ಯಾಲೆಂಟೆಡ್ ಪರ್ಸನಾಲಿಟೀಸ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಮಲೇಷ್ಯಾದಲ್ಲಿ ನಡೆದ ಸಂಭ್ರಮದಲ್ಲಿ ಗೋಲ್ಡನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಲಭಿಸಿರುತ್ತದೆ. ಇದೇ 11ರಂದು ಬಸವಶ್ರೀ ರಾಷ್ಟ್ರೀಯ ಪುರಸ್ಕಾರ ಕೂಡ ರಾಯರಿಗೆ ಲಭಿಸಿದೆ. ಕಥಾಬಿಂದುವಿನ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮ
ಸಲಹೆ ಸಹಕಾರ ಪ್ರೋತ್ಸಾಹ ನಿರಂತರ ನೀಡುತ್ತಿರುವ ತಮ್ಮನ್ನು ತುಂಬು ಹೃದಯದಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲು ಅತೀವ ಸಂತೋಷವಾಗುತ್ತಿದೆ. ಅವರು ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ನನ್ನ ಹತ್ರ ಒಂದು ಕೇಳಿದರು, ಪುನೂರಿಗೆ ಒಂದು 75ರ ಸಂಭ್ರಮ ನಾವು ಆಚರಿಸಿದರೆ ಹೇಗೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಖಂಡಿತ ಅವ್ರು ಬರ್ತಾರೆ, ನಮಗೆ ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ಅದನ್ನು ಈ ವರ್ಷವೇ ಮಾಡಿದರೆ ಚಂದ. ಆ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರ 75ರ ಶುಭ ಸಂಭ್ರಮವನ್ನು ನಾವು ಆಚರಿಸ್ತಾ ಈ ಮಂಗಳಾದೇವಿಯ ಸನ್ನಿಧಿಯಲ್ಲಿ ಅವರಿಗೆ ಒಂದು ಗಣಪತಿಯ ವಿಗ್ರಹವನ್ನು ಕೊಡ್ತಾ ಇದ್ದೇವೆ. ಇವರು ಪ್ರದೀಪ್ ಕುಮಾರ್ 11 ವರ್ಷಗಳಿಂದ ಆ ಕಾರ್ಯಕ್ರಮ ನಡೆಸ್ತಾ ಬಂದ್ದಾರೆ. ಸುಪ್ತ ಪ್ರತಿಭೆಗಳಿಗೆ ಅವರು ವೇದಿಕೆ ಹಾಕುತ್ತಾ, ಕೆಲವು ಎಲೆಮೆರೆಯ ಕಾಯಿಗಳಂತೆ ಇರುವವರಿಗೆ ಅವರು ಮಣೆ ಹಾಕುತ್ತಾ ಈವರೆಗೆ ಸುಮಾರು 250-300 ಜನರಿಗೆ ಬೇರೆ ಬೇರೆ ಚೈತನ್ಯಶ್ರೀ, ಸೌರಭರತ್ನ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಹೀಗೆ ಸಮಾಜದಲ್ಲಿರುವಂತಹ ಮಕ್ಕಳಿರಲಿ ದೊಡ್ಡವರಿರಲಿ ಸಮಾಜ ಸೇವೆ ಮಾಡಿದವರು, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಂತೆಯೇ ಅವರು ಈ 11 ವರ್ಷಗಳಿಂದ ಇದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ ಆರೋಗ್ಯವನ್ನು ಕೊಟ್ಟು ಅವರು ಈಗಾಗಲೇ 50 ಕಾದಂಬರಿ ಬರೆದಿದ್ದಾರೆ. ಅದು 100ರ ಗಡಿ ಮುಟ್ಟಲಿ. ಒಂದು ಕಾದಂಬರಿ ಬರೆಯೋದೇ ಕಷ್ಟ. ಇಂಥ ದಿನಗಳಲ್ಲಿ 50 ಕಾದಂಬರಿ ಬರೆದು, ಕೆಲವು ಕಾದಂಬರಿಗಳು ಅವ್ರದ್ದು ಮಂಗಳ, ಸುಧಾ ಹಲವಾರು ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿ ಕೆಲವು ಫಿಲ್ಮ್ಸ ಮಾಡ್ತೇವೆ ಅಂತ ಹೇಳಿದರು. ಅದರದ್ದು ಯಾಕೋ ಪಾಪ ಅದು ಆಗಲಿಲ್ಲ. ಅವರಿಗೆ ದೇವರು ಒಳ್ಳೆಯ ಹುಮ್ಮಸ್ಸು ಆರೋಗ್ಯ ಕೊಟ್ಟು ಇನ್ನೂ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಿ ಅಂತ ಹೇಳಿ ದೇವರ ಹತ್ರ ಬೇಡಿಕೊಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತರಿಗೆ. ಮುಂದಿನ ಕಾರ್ಯಕ್ರಮದಲ್ಲಿ ಅಮೀಶ್ ಶೆಟ್ಟಿ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಮೀಶ್ ಶೆಟ್ಟಿ ಇವರನ್ನು ಅಭಿನಂದಿಸ್ತಾ ಇದ್ದೇವೆ. ಮಾತೆ ಮಂಗಳಾದೇವಿಯ ಚರಣಗಳಿಗೆ ನಮಿಸ್ತಾ, ಹಿರಿಯ ಚೇತನರಾದ ಶ್ರೀ ಹರಿಕೃಷ್ಣ ಪುನರೂರವರ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಹಾಗೂ ಅವರ ಆಶೀರ್ವಾದಗಳನ್ನು ಬೇಡ್ತಾ ನಾನೆರಡು ಮಾತುಗಳನ್ನು ಹೇಳ್ತೀನಿ. ಪುಸ್ತಕಂ ಹಸ್ತಭೂಷಣಂ ಅಂತ ಒಂದು ಮಾತಿದೆ. ಯಾರು ಒಳ್ಳೆಯ ಪುಸ್ತಕವನ್ನು ಹಿಡಿದು ಓದ್ತಾರೋ ಅದು ಅವರ ಸದಭಿರುಚಿಯನ್ನು ತೋರಿಸ್ತದೆ. ನಮ್ಮ ಕಾಲದಲ್ಲಿ ನಮಗೆ ಈಗಿನ ಕಾಲದಲ್ಲಿ ಸಿಕ್ಕುವ ಹಾಗೆ ಬೆರಳ ತುದಿಯಲ್ಲಿ ಯಾವ ಮಾಹಿತಿಯೂ ಸಿಗ್ತಾ ಇರಲಿಲ್ಲ. ಎಲ್ಲದಕ್ಕೂ ನಾವು ಪುಸ್ತಕವನ್ನೇ ಅವಲಂಬಿಸ್ತಿದ್ದೆವು. ಒಂದು ಮಾಹಿತಿಯಾಗಲಿ, ಮನೋರಂಜನೆಯಾಗಲಿ ಅಥವಾ ಜ್ಞಾನಾರ್ಜನೆಗಾಗಲಿ ನಾವು ಪುಸ್ತಕವನ್ನೇ ಅವಲಂಬಿಸಿದ್ದು. ಈಗಿನ ಕಾಲದ ಹಾಗೆ ನಮಗೆ ಅದು ತಕ್ಷಣ ಸಿಗ್ತಾ ಇರಲಿಲ್ಲ, ತಕ್ಷಣ ಅದು ಮರೆತು ಹೋಗ್ತಾನೂ ಇರಲಿಲ್ಲ. ಅದನ್ನು ಓದಿದ್ರಿಂದ ನಾವು ಏನು ಅರ್ಜನೆ ಮಾಡಿದ್ದೇವೆ, ಜ್ಞಾನಾರ್ಜನೆ ಮಾಡಿದ್ದೇವೆ, ಅದು ನಮಗೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ತಾ ಇತ್ತು. ಹಾಗೆ ಈ ಪುಸ್ತಕದ ಪ್ರೀತಿಯನ್ನು ಹುಟ್ಟು ಹಾಕಿದವರು ನಮ್ಮ ಹಿರಿಯರು. ಅದರಲ್ಲಿ ಎರಡು ಮಾತಿಲ್ಲ. ಅವರ ಒಂದು ದಯೆಯಿಂದ, ಅವರು ಮಾಡಿದ ಅಭ್ಯಾಸದಿಂದ ನಾವು ಇವತ್ತು ಈ ವೇದಿಕೆಗೆ ಬಂದು ನಿಂತಿದ್ದೇವೆ ಅಂತ ಹೇಳಿದ್ರು ಕೂಡ ಅದು ತಪ್ಪಲ್ಲ, ಅದು ನಿಜವಾದ ಮಾತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶ್ರೀಮತಿ ಪ್ರಿಯಾ ಹರೀಶ್ ಅವರಿಗೆ ಒಂದು ವಂದನಾರ್ಪಣೆ. ನಮ್ಮ ದೂರದಿಂದ ಆಗಮಿಸಿದ ಲಕ್ಷ್ಮಿಯವರಿಗೆ ಹಾಗೂ BK ಮಾಧವರಾವ್ ಇವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ನೆಕ್ಸ್ಟು ಕಾರ್ಯಕ್ರಮ ಕವಿಗೋಷ್ಠಿ. धन
ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನನ್ನ ಕವನವನ್ನು ವಾಚಿಸ್ತಾ ಇದ್ದೇನೆ. ದಯಮಾಡಿ ಈ ಕವನ ಸನ್ಮಾನ ಅಂತೇಳಿ, ಇದು ಯಾವುದೇ ಸನ್ಮಾನಕ್ಕೆ ಕುಂದು ಅಥವಾ ಕೊರತೆ ಅಥವಾ ಅದನ್ನು ಟೀಕೆ ಮಾಡುವಂಥ ಉದ್ದೇಶದಿಂದ ಬರೆದದಲ್ಲ. ನಾನು ವಾಸ್ತವವನ್ನು ಗಮನಿಸಿಕೊಂಡು ಬರೆದಂಥ ಒಂದು ಕವನವನ್ನು ವಾಚಿಸ್ತಾ ಇದ್ದೇನೆ. ಸನ್ಮಾನ. ಅವರ ಸಾಧನೆಗೆ ಅವರನ್ನು ವೇದಿಕೆಗೆ ಕರೆದು ಕರೆದು ಮಾಡಿದರು ಗೌರವ ಸನ್ಮಾನ. ಶಾಲು ಹೊದಿಸಿದರು, ಹೂ ಹಣ್ಣು ನೆನಪಿನ ಕಾಣಿಕೆ ಎಲ್ಲವನ್ನೂ ನೀಡಿದರು. ಶಾಲು ಹೊದಿಸಿದರು, ಹೂ ಹಣ್ಣು ನೆನಪಿನ ಕಾಣಿಕೆ ಎಲ್ಲವನ್ನೂ ನೀಡಿದರು. ಒಟ್ಟಿಗೆ ನಿಲ್ಲಿಸಿ ವಿಧ ವಿಧ ಭಂಗಿಯಲ್ಲಿ ಫೋಟೋವನ್ನು ತೆಗೆಸಿದರು. ಕೈಯಲ್ಲಿ ಹಿಡಿದು ಮೆಲ್ಲಗೆ ಕೆಳಗೆ ಕೂರಿಸಿದರು. ಈಗ ಮನೆಯಲ್ಲೇ ಇದ್ದಾರೆ ಕೆಮ್ಮುತ್ತಾ ಗುರು ಉಬ್ಬಸ ಎಳೆಯುತ್ತಾ ಆ ದಾರಿಯಾಗಿ ಹೋಗುವಾಗ ಇಣಿಕೆಯೂ ನೋಡುವುದಿಲ್ಲ. ಬಹುಶಃ ಕಾಯುತ್ತಿರಬಹುದು ಸಾಯಲು. ಎಲ್ಲರೂ ಆಗ ಬರಬಹುದು ಹೂ ಮಾಲೆ ಕ್ಯಾಮರಾ ತೆಗೆದುಕೊಂಡು ಸಂತಾಪ ಶ್ರದ್ಧಾಂಜಲಿ ಎಂದು ಪತ್ರಿಕೆಯಲ್ಲಿ ಹಾಕಲು ಅವಕಾಶಕ್ಕಾಗಿ ವಂದನೆಗಳು. ಸ್ಥಿತಪ್ರಜ್ಞತೆ ಅನ್ನುವಂಥದ್ದು ಅಥವಾ ಒಂದೇ ರೀತಿ ಇರುವಂಥದ್ದು ಹೇಗೆ ನಮಗೆ ಕವಿಗಳಿಗೆ ಅಪ್ಲೈ ಆಗ್ತದೋ ಅದೇ ರೀತಿ ಈ ಪದ್ಯ ಕೂಡ ಹೇಳ್ತದೆ. ಒಬ್ಬ ಕರಿಯ ಯಾವ ರೀತಿ ಹೇಳ್ತಾನೆ ಅನ್ನೋದು ಗಜಲ್ ರೂಪಕದಲ್ಲಿ ಬರೆದಿದ್ದೇನೆ. ಕಪ್ಪಾಗಿರುವನು ಮತ್ತು ವರ್ಣನೀತಿಯ ಬಗ್ಗೆ ಇದು ವಿಷಯ ಹೇಳ್ತದೆ. ಹುಟ್ಟುತ್ತಲೂ ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ಬದಲಾಗಲಿಲ್ಲ ತಾನು ಬೆಳೆದಾಗಲೂ ಕಪ್ಪಾಗಿಯೇ ಇರುವನೆಂದು ಕರಿಯನೊಬ್ಬ ಅಂದುಕೊಂಡ. ಜನಿಸುವಾಗಲೇ ಅರೆ ಕೆಂಪು ವರ್ಣದಲ್ಲಿ ಇರುವ ನವ ಬಿಳಿಯ ಬೆಳೆದಾಗ ಶ್ವೇತಶಾಯಿ ತಾನು ಆಗಲು ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ಬಿಳಿಯನಾದರೋ ಬಿಸಿಲ ಝಳ ಬೀಳಲು ಕೆಂಪಾಗುವ ಮೈಪೂರ್ಣ. ಬಿಳಿಯನಾದರೋ ಬಿಸಿಲ ಝಳ ಬೀಳಲು ಕೆಂಪಾಗುವ ಮೈಪೂರ್ಣ. ತಾನಾದರೋ ಹಾಗೆಯೇ ನಡೆಯುತ್ತಲೂ ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ದುಗುಡ ಮಡು ಕಟ್ಟಿದಾಗ ಬಿಳಿಯ ಹಳದಿಯಾಗಿ ಬದಲಾಗುತ್ತಾನೆ. ಆದರೆ ತಾನು ಬೇಸರ ಎದುರಾದಾಗಲೂ ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ಕಾಯಿಲೆಗಳು ಮನೆ ಮಾಡಿದಾಗ ಬಿಳಿಯ ಹಸುರಾಗುತ್ತಾನೆ. ಆದರೆ ತಾನು ರೋಗವೆದುರಾದಾಗಲೂ ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ.
ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ಚಳಿಯ ಕಾಲವು ಬರಲು ಬಿಳಿಯನ ಮೈ ತುಂಬ ನೀಲಿಯಾಗುವುದು. ಚಳಿಯ ಕಾಲವು ಬರಲು ಬಿಳಿಯನ ಮೈ ತುಂಬ ನೀಲಿಯಾಗುವುದು. ತಾನು ಹಿಮದ ವಾತಾವರಣವಿದ್ದಾಗಲೂ ಕಪ್ಪಾಗಿಯೇ ಇರುವೆನೆಂದು ಕರಿಯನೊಬ್ಬ ಅಂದುಕೊಂಡ. ಗಳಿಸಿದರೇನು, ಯಾರೇನು ಮಾಡಿದರೇನು, ಗಳಿಸಿದರೇನು, ಜಗದಲ್ಲಿ ಸ್ವರ್ಗ ಸೃಷ್ಟಿಸಿ ಮೆರೆದರೇನು, ಮರಣವೆಂಬುದಿದೆ ಎಲ್ಲರಿಗೂ ಬೆನ್ನ ಹಿಂದೆ ಕರಿ ನೆರಳಿನಂತೆ. ಕತ್ತು ಇಸುಕುವ ಜನರ ನಡುವೆ ತುತ್ತು ಅನ್ನಕ್ಕೂ ಬರ, ಹೊತ್ತು ಗೊತ್ತಿಲ್ಲದೆ ಬರುತ್ತಿದೆ ಬೆನ್ನ ಹಿಂದೆ ಕರಿ ನೆರಳಿನಂತೆ. ಕಣ್ತೆರೆದರೆ ಜನನ, ಕಣ್ಮುಚ್ಚಿದರೆ ಮರಣ, ನಡುವೆ ರೆಪ್ಪೆ ಮಿಡಿಕಿಸುವುದೇ ಜೀವನ. ತಿಳಿದು ಮೌನಿಯಾಗಿರುವೆ ಏಕೆ, ಮೌನವಾಗಿ ನಗುತ್ತಿದೆ ಕರಿ ನೆರಳಿನಂತೆ. ಕಾಲಚಕ್ರ ಮುನ್ನುಗ್ಗುತ್ತಿದೆ ಹೆಣ್ಣು ಹೊಣ್ಣು ಮಾಯೆ, ಯೌವನ ಹಣ ಕೆಲ ದಿನಗಳ ಅತಿಥಿ. ಕಣ್ಣಿದ್ದು ಕುರುಡನಂತೆ ನಿನ್ನ ನೀ ಮರೆತರೂ ಮರೆಯದೆ ಬರುತ್ತಿದೆ ಕರಿ ನೆರಳಿನಂತೆ. ಆರಂಭ ಇರುವುದೇ ಅಂತ್ಯ ಕಾಣಲು, ಮತ್ತೇಕೆ ಹುಚ್ಚು ಹೆದರಿಕೆ ನಿನಗೆ, ಸಾಯುವ ಮುಂಚೆ ಬದುಕಲು, ಬದುಕಲಿಚ್ಛಿಸುವ ಮಂದಿಗೆ ಬದುಕಲು ಬಿಡಲು, ಸತ್ತು ಬದುಕುವೆಯ ಇನ್ನೂ ತುಚ್ಛನಂತೆ ಮಣ್ಣಲ್ಲಿ ಮಣ್ಣಾಗುವವರೆಗೂ. ಅವಕಾಶಕ್ಕಾಗಿ ಧನ್ಯವಾದ. ಶೀರ್ಷಿಕೆ ತಾಯಿ ಮಂಗಳಾಂಬಿಕೆ. ತಾಯೇ ಕಾಯೇ ಮಂಗಳಾಂಬಿಕೆ, ತಾಯೇ ಕಾಯೇ ಮಂಗಳಾಂಬಿಕೆ, ಜಯ ಜಗದಂಬಿಕೆ, ನಿನ್ನ ಮೇಲಿದೆ ನನಗೆ ನಂಬಿಕೆ, ನಿನ್ನ ಮೇಲಿದೆ ನನಗೆ ನಂಬಿಕೆ, ನಿನ್ನ ಮಹಿಮೆ ಕಾರಣಿಕಕ್ಕೆ ಶರಣಾಗಿ ನೀಡುವೆ ಕಾಣಿಕೆ. ಹೆಣೆದ ಕವನ ಕುಸುಮ ಮಾಲಿಕೆ, ನಿನಗೆ ಬೆಳಗ್ಗೆ ಮಂಗಳಾರತಿ, ಹೊನ್ನ ಕಾಂತಿ ತೋರಿದೆ ಮೂರುತಿ, ಶೋಭಾಯಮಾನ ನಿನ್ನ ಮೂರುತಿ, ನಿನ್ನ ಮೂಗುತಿ, ಶೋಭಾಯಮಾನ ನಿನ್ನ ಮೂಗುತಿ, ಕೀರುತಿ. ತಾಯೇ ಕಾಯೇ ಮಂಗಳಾಂಬಿಕೆ, ಜಯ ಜಗದಂಬಿಕೆ, ನಿನ್ನ ಮೇಲಿದೆ ಅಚಲ ನಂಬಿಕೆ, ಪೂರೈಸು ಅಮ್ಮ ನಮ್ಮ ಬೇಡಿಕೆ, ಪೂರೈಸು ಅಮ್ಮ ನಮ್ಮ ಬೇಡಿಕೆ. ಶಿರವ ಬಾಗುವೆ ನಿನ್ನ ಪಾದ ಕಮಲಕ್ಕೆ, ಶಿರವ ಬಾಗುವೆ ನಿನ್ನ ಪಾದ ಕಮಲಕ್ಕೆ, ನಿನ್ನ ಚೆಲ್ವ ಮೊಗದಿ ಮಂಗಳಾಂಬಿಕೆ, ಕಂಡೆ ನಾನು ಮಂದಹಾಸದ ಚಂದ್ರಿಕೆ, ನಿನ್ನ ಚೆಲ್ವ ಮೊಗದಿ ಮಂಗಳಾಂಬಿಕೆ, ಕಂಡೆ ನಾನು ಮಂದಹಾಸದ ಚಂದ್ರಿಕೆ. ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಕವಿ ಮಿತ್ರರಿಗೆ ವಂದಿಸುತ್ತಾ, ಈ ಕವಿಗಳಿಗೆ ಕೆಲವು ಕಿವಿಗಳು ಕಾದು ಕುಳಿತದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತೇನೆ. ಮಂಗಳ ದೇವಿಯ ಪಾದವನ್ನು ಸ್ಮರಿಸುತ್ತಾ, ಇಳಿಹಗಲಲ್ಲಿ ನಡೆಯಬೇಕಿದ್ದ ಕವಿಗೋಷ್ಠಿ ಈ ಇರುಳಲ್ಲಿ ನಡೆಯುತ್ತಾ ಇದೆ ಅಂದರೆ ಇದಕ್ಕೆ ಇಷ್ಟೊತ್ತು ನಮ್ಮನ್ನು ಕಾಯಿಸಿದ್ದು, ನಮ್ಮನ್ನು ಕಾಯುವಂಥ ತಾಳ್ಮೆ ಕೊಟ್ಟದ್ದು ಒಂದು ಕವಿ ಧರ್ಮ. ಆ ಕವಿ ಧರ್ಮದ ಗೌರವದ ನೆಲೆಯಲ್ಲಿ ನಾವು ಇಷ್ಟೊತ್ತು ಕಾದಿದ್ದೇವೆ. ಇವಾಗ ನಾನು ವಾಚಿಸಲಿರುವ ಕವನ ಮಗಳು ನನ್ನವಳು. ಹೆಜ್ಜೆಗಳಲ್ಲಿ ಲಾಸ್ಯವಿರಿಸಿ, ಗೆಜ್ಜೆಗಳಿಗೆ ದನಿ ಏರಿಸಿ, ಲಜ್ಜೆಯಲ್ಲಿ ಭಾವ ಹರಿಸಿ, ಸಜ್ಜಾಗಿ ಹೊರಟಿಹಳು ಮಗಳು ನನ್ನ ಕರುಳ ಭಾಷ್ಯವರಿತವಳು. ಸಜ್ಜಾಗಿ ಹೊರಟಿಹಳು ಮಗಳು ನನ್ನ ಕರುಳ ಭಾಷ್ಯವರಿತವಳು. ಕಾಯುತಿಹೇನು ಹೊಸ್ತಿಲಲ್ಲಿ ಶೂನ್ಯದೆಡೆಗೆ ನೋಟವಿರಿಸಿ, ಕಾಯುತಿಹೇನು ಹೊಸ್ತಿಲಲ್ಲಿ ಶೂನ್ಯದೆಡೆಗೆ ನೋಟವಿರಿಸಿ, ಕತ್ತಲ ಗುಮ್ಮನಿಹನು ಅಂತಃಪಟದಲ್ಲಿ, ದಾರಿ ಸವಿತಿಲ್ಲ ಹಸಿಮಣ್ಣ ಮೆತ್ತೆಯಲ್ಲಿ,
ದಾರಿ ಸವಿದಿಲ್ಲ ಹಸಿ ಮಣ್ಣ ಮೆತ್ತೆಯಲಿ, ಹೊರಳಿ ಹೊರಳಿ ಕಣ್ಣು ತಿರುಗಿದೆ ಹಿಂತಿರುಗುವ ಕನವರಿಕೆಯಲ್ಲಿ, ಹೊರಳಿ ಹೊರಳಿ ಕಣ್ಣು ತಿರುಗಿದೆ ಹಿಂತಿರುಗುವ ಕನವರಿಕೆಯಲ್ಲಿ. ನಾನಿರುವೆನು ಮಗಳು ಹೊರಗಿಹಳು ಎನ್ನುವ ಜಾಗೃತಾವಸ್ಥೆಯಲ್ಲಿ, ನಾನಿರುವೆನು ಮಗಳು ಹೊರಗಿಹಳು ಎನ್ನುವ ಜಾಗೃತಾವಸ್ಥೆಯಲ್ಲಿ. ಬೇಯುತಿಹೇನು ಪಾಕಶಾಲೆಯಲ್ಲಿ, ಗಳಿಗೆ ಗಳಿಗೆಗೆ ದಿಟ್ಟಿ ವಾತಾಯನದಲ್ಲಿ, ಬೇಯುತಿಹೇನು ಪಾಕಶಾಲೆಯಲ್ಲಿ, ಗಳಿಗೆ ಗಳಿಗೆಗೆ ದಿಟ್ಟಿ ವಾತಾಯನದಲ್ಲಿ. ಮತ್ತೆ ಮತ್ತೆ ಹಿಂಡಿ ಹಿಪ್ಪೆಯಾಗಿಸುತ್ತಿದೆ ಸೆರಗ ತುದಿ ಅಂಗೈ ಮುಷ್ಟಿಯಾಗಿದೆ, ಮತ್ತೆ ಮತ್ತೆ ಹಿಂಡಿ ಹಿಪ್ಪೆಯಾಗಿಸುತ್ತಿದೆ ಸೆರಗ ತುದಿ ಅಂಗೈ ಮುಷ್ಟಿಯಾಗಿದೆ. ಸ್ವೇದ ಬಿಂದುಗಳಿಗೆ ಆತಂಕದ ಅರಿವಿಲ್ಲ, ನನ್ನ ಸ್ವೇದ ಬಿಂದುಗಳಿಗೆ ಆತಂಕದ ಅರಿವಿಲ್ಲ. ಸುರಿಯುತ್ತಿದೆ ನಿಟ್ಟುಸಿರ ಬಿಸಿಯುಸಿರು, ಸುರಿಯುತ್ತಿದೆ ನಿಟ್ಟುಸಿರ ಬಿಸಿಯುಸಿರು. ನಾನಿರುವೆನು ಮಗಳು ಬರುವಳೆಂಬ ನಿರೀಕ್ಷೆಯ ದಾರಿಯಲ್ಲಿ, ನಾನಿರುವೆನು ಮಗಳು ಬರುವಳೆಂಬ ನಿರೀಕ್ಷೆಯ ದಾರಿಯಲ್ಲಿ. ವರ್ತಮಾನ ಚಿತ್ರಣ ಕೈ ಮೀರಿದೆ, ಕತ್ತು ಹೊರದಬ್ಬಿದ ನೋಟಕ್ಕೆ ಸವಾಲು ಕಾದಿದೆ. ವರ್ತಮಾನ ಚಿತ್ರಣ ಕೈ ಮೀರಿದೆ, ಕತ್ತು ಹೊರದಬ್ಬಿದ ನೋಟಕ್ಕೆ ಸವಾಲು ಕಾದಿದೆ. ನೀರವತೆಗೆ ಕಿವಿಯಾನಿಸಿ ಭಾವ ಸೋಲುತ್ತಿದೆ, ನೀರವತೆಗೆ ಕಿವಿಯಾನಿಸಿ ಭಾವ ಸೋಲುತ್ತಿದೆ. ಮಮ್ಮಲ ಮರುಗಿ ಎದೆ ಮಿಡಿತ ಮಾರ್ದನಿಸುತ್ತಿದೆ, ಮಮ್ಮಲ ಮರುಗಿ ಎದೆ ಮಿಡಿತ ಮಾರ್ದನಿಸುತ್ತಿದೆ. ನಾನಿರುವೆನು ಮಗಳು ಮರಳುವಳೆಂಬ ಭರವಸೆಯ ಭಯದಲ್ಲಿ, ನಾನಿರುವೆನು ಮಗಳು ಮರಳುವಳೆಂಬ ಭರವಸೆಯ ಭಯದಲ್ಲಿ. ಇಷ್ಟೇ ಹೆಣ್ಣೆಂದರೆ ಭಯದೊಳಗೆ ಚಿಪ್ಪು, ಹೋರಾಟದ ನಾಟ್ಯ ಶಾಲೆಯ ನರ್ತಕಿ. ಇಷ್ಟೇ ಹೆಣ್ಣೆಂದರೆ ಭಯದೊಳಗೆ ಚಿಪ್ಪು, ಹೋರಾಟದ ನಾಟ್ಯ ಶಾಲೆಯ ನರ್ತಕಿ. ಉಸಿರಿಗೆ ಉಸಿರಾಗಿ ತನ್ನದಲ್ಲದ ಆತ್ಮಕ್ಕೆ ಭದ್ರವಾಗಿ ಒಡ್ಡೋಲಗವ ನಡೆಸಬೇಕಾಗಿದೆ, ಉಸಿರಿಗೆ ಉಸಿರಾಗಿ ತನ್ನದಲ್ಲದ ಆತ್ಮಕ್ಕೆ ಭದ್ರವಾಗಿ ಒಡ್ಡೋಲಗವ ನಡೆಸಬೇಕಾಗಿದೆ. ಬದುಕೆಂಬ ರಂಗಸ್ಥಳದಲ್ಲಿ, ಬದುಕೆಂಬ ರಂಗಸ್ಥಳದಲ್ಲಿ ಹಿಂಪರದೆಯಲ್ಲಿ ನಾನು ಅಮ್ಮನಾಗಿ ಕಾಯುವ ಕಣ್ಣಾಗಿ, ಹಿಂಪರದೆಯಲ್ಲಿ ನಾನು ಅಮ್ಮನಾಗಿ ಕಾಯುವ ಕಣ್ಣಾಗಿ ಹೆಣೆಯಬೇಕಾಗಿದೆ ತಂತ್ರಗಾರಿಕೆಯನ್ನು, ಹೆಣೆಯಬೇಕಾಗಿದೆ ತಂತ್ರಗಾರಿಕೆಯನ್ನು. ನಾನನ್ನುವೆನು ಮಗಳು ನನ್ನವಳು, ನಾನನ್ನುವೆನು ಮಗಳು ನನ್ನವಳು, ಬೆನ್ನಾಸರೆಯಾಗಿ ಬರುವವಳು. ನಾನನ್ನುವೆನು ಮಗಳು ನನ್ನವಳು, ಬೆನ್ನಾಸರೆಯಾಗಿ ಬರುವವಳು. ವಂದನೆಗಳು. ಜೀವನದ ಸೂತ್ರಗಳು ಅಂತ ದೀರ್ಘವಾದ ಕವಿತೆ. ಒಂದೇ ಸೂತ್ರವನ್ನು ಓದಿ, ಯಾಕೆಂದರೆ ಇದು ಕವಿತೆ ಓದುವ ಸಮಯವಲ್ಲ, ಸಮಯ ಮೀರಿ ಹೋಗಿದೆ. ಆದ್ದರಿಂದ ಒಂದು ಸೂತ್ರವನ್ನು ಓದುತ್ತೇನೆ ಇಲ್ಲಿ. ಮನವಾಗದಿರಲಿ ಅನ್ಯರ ಕುಳಿತದ ಕಾಲ್ಚೆಳ್ಳು, ಸ್ವಾರ್ಥಿಗಳ ಅನಗತ್ಯ ಹೊಗಳಿಕೆಗೆ ಉಬ್ಬದಿರು, ಜಗ ನಿಂದಕರ ತೆಗಳಿಕೆಗೆ ಕುಗ್ಗದಿರು, ಪ್ರಶಸ್ತಿ ಒಲಿದು ಬಂದರೆ ಜನರಿಗೆ ಒಳಿತು ಮಾಡು, ನಿಂದನೆಯ ಕಾರಣವ ತಿಳಿದು ಕರ್ಮ ಸರಿ ಮಾಡು, ಅನ್ಯರ ಸೊತ್ತುಗಳ ಕಂಡು ಮತ್ಸರ ಪಡದಿರು, ತನ್ನಲ್ಲಿ ಇಲ್ಲದುದರ ನೆನೆದು ಮಮ್ಮಲ ಮರುಗದಿರು, ಮನವಾಗದಿರಲಿ ಅನ್ಯರ ತುಳಿತದ ಕಾಲ್ಚೆಂಡು, ಪರ ವಸ್ತುಗಳು ಆಗದಿರಲಿ ಮನಕಿ ಉರಿಗೊಂಡು. ವಂದನೆಗಳು. ನಾನು ಇಲ್ಲೇ ರಚಿಸಿದಂಥ ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ. ನಾನು ನಗುತ್ತೇನೆ. ಹಾಗೆ ಅವಿತಿಟ್ಟ ಕಳೆದು ಹೋದ ಘೋರ ಸತ್ಯಗಳು ಚೌಕಟ್ಟಿನಾಚೆಗೆ ಕುತ್ತಿಗೆ ಚಾಚಿ ನುಂಗಲು ಬಾಯಗಿಲಿಸಿದಾಗಲೂ ನಾನು ನಗುತ್ತೇನೆ. ಅಲ್ಲೆಲ್ಲ ನಂಜು ತುಂಬಿದ ಹಲ್ಲುಗಳಿಗೆ ದಾಳಿಂಬೆಯ ಹೋಲಿಸಿದ್ದೆ. ಈಗ ಬರೀ ಮಣ್ಣಿನಲ್ಲಿ ಕರಗಿದ ಪಳೆಯುಳಿಕೆಗಳಲ್ಲಿ ಭೀಕರ ಲೋಕದ ಕುರುಹುಗಳನ್ನು ಕಂಡು ಕಾಣದಂತೆ ನಾನು ನಗುತ್ತೇನೆ. ಭೀಭತ್ಸದ ಭಯಂಕರ ಭಾವಗಳನ್ನೆಲ್ಲ ಶೃಂಗಾರವೆಂದಿದ್ದೆ. ಚಿತ್ರಪಟದಾಚೆಯ ಕ್ರೂರ ಜಗತ್ತನ್ನು ನಾನು ನೋಡಿರಲಿಲ್ಲ. ಇದೆ ಎಂದು ಅರಿತಾಗಲೂ ಹಾಗೆ ನಾನು ನಗುತ್ತೇನೆ. ನಾನು ಸೋತು ಮಲಗಿದಾಗಲೂ ವಾಸ್ತವದಾಚೆಯ ನನ್ನ ಇರುವಿಕೆ ಕಾಡುವಾಗ ಸಾಕ್ಷಿ ಹುಡುಕುತ್ತಾ ಇಲ್ಲೆಲ್ಲ ಏನೂ ಉಳಿದಿಲ್ಲ, ಎಲ್ಲರೂ ನನ್ನಂಥವರೇ ಎಂದರಿತ ಮೇಲೆ ನಾನಂತೂ ಗಹಗಹಿಸಿ ನಗುತ್ತೇನೆ. ಧನ್ಯವಾದಗಳು. ಮಾತೆ ಮಂಗಳಾಂಬಿಕೆಯನ್ನು ಮನದಲ್ಲಿ ನೆನೆದು ನನ್ನ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ನನ್ನಂತೆಯೇ ನಿನ್ನ ತಿಳಿದೆ. ಶುದ್ಧ ಪ್ರೀತಿಗೆ ಮುಗ್ಧ ಭಕ್ತಿಗೆ, ಶುದ್ಧ ಪ್ರೀತಿಗೆ ಮುಗ್ಧ ಭಕ್ತಿಗೆ ಒಂದೆಸಳು ತುಳಸಿ ದಳಕ್ಕೆ, ಒಂದೆಸಳು ತುಳಸಿ ದಳಕ್ಕೆ
ಕರಗೋ ಜಗದ್ವಂದ್ಯನೆ, ಅರ್ಪಿಸಿದೆ ಬಂಗಾರದೊಡವೆಗಳ, ಅರ್ಪಿಸಿದೆ ಬಂಗಾರದೊಡವೆಗಳ ವಜ್ರ ವೈಢೂರ್ಯಗಳ. ನನ್ನಂತೆಯೇ ನಿನ್ನ ತಿಳಿದೆ, ನನ್ನಂತೆಯೇ ನಿನ್ನ ತಿಳಿದೆ. ಕರ್ಪೂರದಾರತಿಗೆ ಶ್ರೀಗಂಧ ಲೇಪನಕ್ಕೆ, ಕರ್ಪೂರದಾರತಿಗೆ ಶ್ರೀಗಂಧ ಲೇಪನಕ್ಕೆ ಮಣಿಯೋ ಸರ್ವಶಕ್ತನೇ, ದೀಪಾಲಂಕಾರದ ದಿವ್ಯ ಜ್ಯೋತಿಗೆ, ದೀಪಾಲಂಕಾರದ ದಿವ್ಯ ಜ್ಯೋತಿಗೆ ಮಣಿಯೋ ಸರ್ವಶಕ್ತನೇ. ಹೊನ್ನ ಕಿರೀಟದಿಂದಲೇ ನಿನ್ನ ಮೆರೆಸುತ್ತಿರುವೆ, ಹೊನ್ನ ಕಿರೀಟದಿಂದಲೇ ನಿನ್ನ ಮೆರೆಸುತ್ತಿರುವೆ. ನನ್ನಂತೆಯೇ ನಿನ್ನ ತಿಳಿದೆ, ನನ್ನಂತೆಯೇ ನಿನ್ನ ತಿಳಿದೆ. ಶುದ್ಧ ಅಂತಃಕರಣಕ್ಕೆ ಸತ್ಯ ನಿಷ್ಠೆಗೆ, ಶುದ್ಧ ಅಂತಃಕರಣಕ್ಕೆ ಸತ್ಯ ನಿಷ್ಠೆಗೆ ಭಕ್ತಿ ಯಜ್ಞಕ್ಕೆ ಮರುಗೋ ಚಿನ್ಮಯನೇ, ಯಜ್ಞ ಕುಂಡದಲ್ಲೇ ನಿನ್ನ ನರಸಿ ಆಜ್ಯವ ಸುರಿಯುತ್ತಿರುವೆ. ನನ್ನಂತೆಯೇ ನಿನ್ನ ತಿಳಿದೆ, ನನ್ನಂತೆಯೇ ನಿನ್ನ ತಿಳಿದೆ. ಸ್ಮರಣೆ ಚಿಂತನೆ ಅರ್ಚನೆ, ಸ್ಮರಣೆ ಚಿಂತನೆ ಅರ್ಚನೆ, ಶ್ರವಣ ವಂದನೆ ಪಾದ ಸೇವನೆಗೆ ಒಲಿಯೋ ಶ್ರೀ ಪರಮಾತ್ಮನೇ, ನೀಡುತ್ತಿರುವೆ ನಿನಗೆ ತುಲಾಭಾರ ಸೇವಾರ್ಚನೆ. ನನ್ನಂತೆಯೇ ನಿನ್ನ ತಿಳಿದೆ, ನನ್ನಂತೆಯೇ ನಿನ್ನ ತಿಳಿದೆ. ಭ್ಯೋ ನಮಃ ಹರಿ ಓಂ. ಕವನದ ಶೀರ್ಷಿಕೆ ಸರ್ವ ಮಂಗಳಾದೇವಿ. ಕಣ್ಣುಗಳೆರಡು ಸಾಲದಾಗಿವೆ ಮಂಗಳೆಯಿತ ನೋಡಲು, ಕರಗಳೆರಡು ಸಾಕೆ ಹೇಳು ವರಗಳನ್ನು ತಾ ಬೇಡಲು. ಮನಸ್ಸು ಚಂಚಲಗೊಳುತ್ತ ವಿಚಲಿತ ಸಾಗಿ ಹಿಂದಿನ ಜನುಮಕ್ಕೆ, ಕನಸ ಕಂಡವನಲ್ಲದರೆಯೊಳು ಎರಗಿ ದೇವಿಯ ಪಾದಕ್ಕೆ, ಎರಗಿ ದೇವಿಯ ಪಾದಕ್ಕೆ. ಪುಟ್ಟ ಬಾಲಕ ಎಡರು ತೊರಡು, ಎಡರು ತೊಡರು ಸಹಜ ಮಮತೆಯ ಮಡಿಲಲಿ, ತಾಯಿ ಕೃಪೆಯಲಿ ತೇಲಿ ಹೋದೆನು ನೈಜ ಪ್ರೀತಿಯ ಕಡಲಲಿ. ನನ್ನ ದೇಹವೇ ನಿನ್ನ ದೇಗುಲ, ಜಗವೇ ತೂಗುವ ತೊಟ್ಟಿಲು. ಸತ್ಯ ಧರ್ಮವು ಶ್ರದ್ಧ ಭಕ್ತಿಯು ತೋರಿ ಪ್ರೀತಿಯ ಮೆಟ್ಟಿಲು, ತೋರಿ ಪ್ರೀತಿಯ ಮೆಟ್ಟಿಲು. ತಾಯಿ ಮಂಗಳಾದೇವಿ ದೇವಿಯನ್ನು ಸ್ಮರಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಕುಳಿತಂತಹ ಎಲ್ಲ ಕವಿಮಿತ್ರರಿಗೂ ವಂದಿಸುತ್ತಾ, ಹಾಗೆ ಕೇಳುಗ ಸಹೃದಯ ಮಿತ್ರರಿಗೂ ವಂದಿಸುತ್ತಾ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಸಮಯ ಮೀರ್ತಾ ಇರುವ ಕಾರಣ ಸಮಯಕ್ಕೆ ಬೆಲೆ ಕೊಡಬೇಕು ಅನ್ನುವಂತಹ ಕಾರಣದಿಂದ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ ಅಂತ ಹೇಳಿದರೆ, ಎಲ್ಲದಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅಂತ ಹೇಳುವಂಥದ್ದನ್ನು ಅವನು ಹೇಳ್ತಾನೆ. ಯಾರು ಜ್ಞಾನವನ್ನು ಅರ್ಜನೆ ಮಾಡ್ತಾರೋ ಅಥವಾ ಯಾರು ಜ್ಞಾನ ಆ ಒಂದು ಭಗವದ್ಗೀತೆಯನ್ನು ಯಾರು ಶ್ರವಣ ಮಾಡ್ತಾರೋ ಅಥವಾ ಯಾರು ಅದನ್ನು ಜ್ಞಾನಕ್ಕಾಗಿ ಪುನಃ ಬೇರೆಯವರಿಗೆ ಯಾರು ಜ್ಞಾನ ದೀಕ್ಷೆಯನ್ನು ಕೊಡ್ತಾರೋ ಅಂತಹವರನ್ನು ಕಂಡರೆ ಕೃಷ್ಣನಿಗೆ ತುಂಬ ಪ್ರೀತಿ ಅಂತ ಹೇಳುವಂಥದ್ದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದೇ ರೀತಿ ಈ ಕವಿಗಳು ಅಂತ ಹೇಳುವಾಗ ಕವಿಗಳು ಜ್ಞಾನದ ಒಂದು ಉತ್ತುಂಗದ ರೀತಿಯಲ್ಲಿ ಇರ್ತಾರೆ ಯಾವಾಗಲೂ. ಕಾರಣ ಅಂತ ಏನು ಅಂತ ಹೇಳಿದರೆ ಇಲ್ಲಿ ಕವಿಯ ಒಂದು ಆ ಮನಸ್ಸಿನ ಒಂದು ಭಾವನೆ ಯಾವ ರೀತಿಯಾಗಿ ಹೋಗಲಿಕ್ಕೆ ಕೂಡ ಒಂದು ಅಂತಹ ಒಂದು ಸನ್ನದ್ಧ ರೀತಿಯಲ್ಲಿ ಇರ್ತದೆ. ಕವಿಯ ಮನಸ್ಸು ಮೇಲಕ್ಕೂ ಹೋಗಬಹುದು, ಕೆಳಕ್ಕೂ ಇಳಿಬಹುದು, ಮಧ್ಯಾಂತರಾಳದಲ್ಲಿಯೂ ಇರಬಹುದು. ಮೂರು ಆ ಒಂದು ಅವಸ್ಥೆಯಲ್ಲಿ ಇರುವಂತಹ ಒಂದು ಚಾಕಚಕ್ಯತೆ ಗುಣವನ್ನು ಹೊಂದಿದವರು ಅಂತ ಹೇಳಿದರೆ ಕವಿಗಳು. ಕವಿ ಮಿತ್ರರು ತುಂಬ ಕಷ್ಟಪಟ್ಟು ಇಲ್ಲಿ ವೇದಿಕೆಯಲ್ಲಿ ಅವರವರ ಒಂದು ಭಾವನೆಯನ್ನು ಇಲ್ಲಿ ಕವನದ ಮೂಲಕ ಹೇಳಿದ್ದನ್ನು ನಿಮ್ಮ ಮುಂದೆ ಒಂದು ಎರಡು ಮಾತಿನಲ್ಲಿ ಅವರಿಗೆ ಪುನಃ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ
ನನ್ನ 2 ಮಾತುಗಳನ್ನು ಇದರ ಮೂಲಕ ನಂತರ ಕೊನೆಗೊಳಿಸ್ತೇನೆ. ಇಂದು ನಮ್ಮ ಈ ಕವಿಗೋಷ್ಠಿ ಅಧ್ಯಕ್ಷನ ವಹಿಸಿಕೊಂಡ ಶ್ರೀಮತಿ ಶಾಂತಾ ಕುಂಟಿನಿಯವರ ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕೆಂತ ನಮ್ಮ ಮಾಧವರಾವ್ BK ಮಾಧವರಾವ್ ಹತ್ರ ಕೇಳ್ಕೊತಿದ್ದೀನಿ. ಶ್ರೀ ಬದ್ರುದ್ದೀನ್ ಕೂಡೂರು, ಶ್ರೀ ಗುಣಾಜಯ ರಾಮಚಂದ್ರ ಭಟ್, ಶ್ರೀ ಅಂಡಾಳ ಜಗನ್ನಾಥ್ ಶೆಟ್ರು, ಶ್ರೀ ಗಣೇಶ್ ಅದ್ಯಪಾಡಿ, ಶ್ರೀಮತಿ ನಳಿನಾಕ್ಷಿ ವಿಜಯ್, ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು, ಗೋಪಾಲಕೃಷ್ಣ ಕಟ್ಟಂತಿಲ, ನೋಡಿದ್ರಲ್ಲ ವೀಕ್ಷಕರೇ, ಸೌರಭರತ್ನ ಪ್ರಶಸ್ತಿ ಪ್ರದಾನ 2018 ಸೌರಭರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಡೆದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಸೌರಭರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳ ಸಂಪೂರ್ಣ ಚಿತ್ರಣವನ್ನ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.